ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ ಸನ್ನಿವೇಶಗಳಲ್ಲಿ ತುಂಬ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್ ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಬ್ಲಾನಣಿ ಸರು ಫಾರ್ ಎಕ್ಸಾಂಪಲ್ಲು, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಅವು ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ, ಸುಮಾರು ಆಮೇಲೆ ಹೇಳ್ತಾ ಹಂಗೆ ಆಗ್ಬಿಡುತ್ತಲ್ಲ ಅಂತ ಆ ಫೀಲು ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಸಮಯ ಸಂದರ್ಭ ನೋಡಿಕೊಂಡು ಆ ಕಡೆ ಈ ಕಡೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅಂತಂದರೆ ನಾನು ಒಂದು ಸೀನ್ ಹಾಕೋತಾ ಇದ್ದೆ ಅಂತ ಅಲ್ವಾ. ಸೊ ಆ ಥರ ಅದನ್ನು ಎಂಜಾಯ್ ಮಾಡ್ಕೊಂಡೇ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆಗೆ ಒಂದೆರಡು ಕಡೆ ಅದನ್ನು ಯೂಸು ಮಾಡ್ಕೊಂಡಿದ್ದೀವಿ. ಜಗ್ಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದ್ದೀವಿ ಅದನ್ನು. ಫನ್ನಿಯಾಗಿ ಆ ಸೀನ್ಸ್ನ ತೊಗೊಂಡೋಗಿ ಅಷ್ಟೇ ಎಮೋಷ್ನಲ್ ಆಗಿ ಆ ಸೀನ್ಸು ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂಥ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂಥ ಪಾತ್ರವನ್ನು ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂಥ ವಿಷಯ, ಸೊ ಸಡನ್ನಾಗಿ ಟೈಟಲ್ ಚೇಂಜು ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ನಾಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್. ಆ್ಯಂಡ್ ನಮ್ಮ ಪುಣ್ಯಕ್ಕೆ ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮಗೆ ಇಮಿಡಿಯೇಟಾಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟಾಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟು ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟು ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನು ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನು ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನು ಗೌಸ್ ಬೀರ್ ಅವ್ರು ಬರೆದಿದ್ದಾರೆ. ಮೊದಲನೇ ಸಾಂಗನ್ನು ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ ನೀವು ನೋಡಿದ್ದೀರಾ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬ ಮೆಲೋಡಿಯಸ್ಸಾಗಿ ಬಂದಿದೆ. ಆ್ಯಂಡ್ ಅದಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸಮೂರ್ತಿ. ತುಂಬ ಚೆನ್ನಾಗಿ ಹೊಸ ಟ್ಯಾಲೆಂಟು. ನಮಗೆ ಯಾವ ಸಿಚುವೇಶನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸು ಅವ್ರು ಖುಷಿಯಾಗಿದ್ದೇನು ಅಂದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಂಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ್ದ ಫ್ರೇಮ್ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಹರೀಶ್, ನಾನು ಹೋಗಲಿ ಬಿಡಿ ಸರ್ ಅಂತ ಒಂದು ಕಾಮಿಡಿ ಸೀರಿಯಲ್ನಲ್ಲಿ ಮಾಡ್ತಿದ್ದು. ಅದರಲ್ಲಿ ನಾನು ಒಂದು ಮನೆ ಕೆಲಸದ ಮೊಬೈಲ್ ಮಹಾದೇವಿ ಅಂತ ಹೇಳಿ ತುಂಬ ಚೆನ್ನಾಗಿತ್ತು. ಅದ್ರಲ್ಲಿ ಮಾಡುವಾಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಇವರು ಆ ಒಂದು ಎನರ್ಜಿ ಅದೆಲ್ಲ ನೋಡಿ ನೀವು ಒಳ್ಳೆ ಹೀರೋ ಆಗ್ಬೋದು ರೀ, ಹಾಗೆ ಹೀಗೆ ನೋಡೋಣ ಇವಾಗ ಮಾಡ್ತಾ ಇದ್ದೀನಿ ನಾನು ಅಂತಿದ್ರು. ನೆಕ್ಸ್ಟ್ ನೋಡಿದಾಗ ಹೀರೋ ಆಗಿದ್ದು ಕಲಾಕಾರನೆಲ್ಲ ನಾನು ಮದುವೆ ಆಗಿ ಹೊಸದು ಇವ್ರ ಸಿನಿಮಾನೇ ನಾನು ನನ್ನ ಗಂಡ ಹೋಗಿ ನೋಡಿದ್ದು. ಆ್ಯಂಡ್ ಅದಾದಮೇಲೆ ಎಷ್ಟೋ ಸಿನಿಮಾಗಳು ಮಾಡ್ತಿದ್ರು. ಎಲ್ಲೋ ಒಂದ್ಸರಿ ಸಿಗ್ತಾಗ, ಏನು ಹರೀಶ್ ನೀವು ನಮ್ಮನ್ನೆಲ್ಲ ಹಾಕೊಳ್ಳೋದೇ ಇಲ್ಲ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿದ್ರೆ ಒಂದು ಹಿಂದಿನ ದಿನ ಅಲ್ಲ 2 days ಬ್ಯಾಕ್ ಫೋನ್ ಬಂತು, ಹರೀಶ್ ಅವರು ಏನು ಅಭಿನಯ ಚೆನ್ನಾಗಿದ್ದೀರಾ? ಆಯ್ತು ಚೆನ್ನಾಗಿದ್ದೀನಿ, ಹಿಂಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮಾಡಿ ಒಳ್ಳೇದಾಗಲಿ, ನಿಮ್ಗೊಂದು ಪಾತ್ರ ಇದೆ. ಪಾತ್ರನಾ? ಹೌದಾ, ಯಾವುದು? ಒಂದು ಇನ್ನು ಕಾಮಿಡಿ ಒಂದು ಉಮಾಶ್ರೀ ಅಮ್ಮ ಎಲ್ಲ ಇರ್ತಾರೆ, ನೀವು ಜಾದವಣ್ಣ ಎಲ್ಲರೂ ಮಾಡಬೇಕು. ನಾನು ಏನು ಪಾತ್ರ? ಒಂದು ಚಿಕ್ಕ ಪಾತ್ರ, ತುಂಬ ಚೆನ್ನಾಗಿದೆ ಅಂದರು. ಕತೆ ಕೇಳಿದೆ, ಚೆನ್ನಾಗಿತ್ತು ಅನ್ನಿಸ್ತು. ನಾನು ಒಪ್ಕೊಂಡು ಮಾಡಿದೆ, ತುಂಬ ಚೆನ್ನಾಗಿತ್ತು. ಪುಟ್ಟ ಪಾತ್ರ ನಂದು, ದೊಡ್ಡ ಪಾತ್ರ ಕೊಟ್ಟಿಲ್ಲ ಅವರು ನನಗೆ. ಪುಟ್ಟ ಪಾತ್ರ ಚೆನ್ನಾಗಿ ಇಷ್ಟ ಆಯಿತು, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಪಾತ್ರ ಮಾಡಿದೆ ನಾನು. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹರೀಶ್ ಅವರು ಈ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ, ಜಂಪಿಂಗ್ ಸ್ಟಾರ್ ಬೇರೆ ಅವರು.
ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅವರು ಈ ಫಿಲಮ್ ತುಂಬ ಚೆನ್ನಾಗಿ ಹೋಗಲಿ, ಸಕ್ಸಸ್ ಆಗಲಿ. ಆಮೇಲೆ ನಿಮ್ಮೆಲ್ಲರ ಮೀಡಿಯಾದವರ ಪ್ರೋತ್ಸಾಹ ಅವ್ರಿಗೆ ಬೇಕು. ಆ್ಯಂಡ್ ಜನಾರ್ದನ್ ಅವ್ರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನೀವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನಾನು 2 ಮಾತು Last time itself, it was a very small role, but even then, you know, he called me. The thing was very funny. Next, let's go on. It's okay. So, whole situation is ತುಂಬಾ funny ಆಗಿತ್ತು because ಮುಂಚಿನ ದಿನಾನೇ ಹಿ ಕಾಲ್ ಮಾಡಿಬಿಟ್ಟು ಒಂದು ಸೀನ್ ಇದೆ, ಚಿಕ್ಕ ಸೀನ್ ಇದೆ, ಮಾಡ್ತೀಯ ಅಂತ ಕೇಳಿದ್ರು. ಐ ಕುಡಂಟ್ ಸೇ ನೋ. ಐ ಮೀನ್ ಐ ಟೋಲ್ಡ್ ಲಾಸ್ಟ್ ಟೈಮ್ ಇಟ್ ಸೆಲ್ಫ್, ನಾನು ಆ್ಯಕ್ಟಿಂಗ್ ಬಗ್ಗೆನೇ ನಾನು ಥಿಂಕ್ ಮಾಡಿರಲಿಲ್ಲ. ಬಟ್ ಇವನ್ ದೋ ಥಿಂಗ್ಸ್ ಹ್ಯಾಪನ್ ವೆನ್ ಯು ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾರಲ್ಲ. ಸೊ ಮುಂಚಿನ ದಿನ ಕಾಲ್ ಮಾಡಿಬಿಟ್ಟು ಮಾಡ್ತೀಯ ಅಂತ ಕೇಳಿದ್ರು. ಐ ಅಕ್ಸೆಪ್ಟೆಡ್ ಇಟ್. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಭರತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪಿಕ್ಚರ್ಲಿ. ಭರತ್ ಅಂತ. ಫಸ್ಟ್ ಆಫ್ ಆಲ್ ನಮ್ಮ ಹರೀಶ್ ಸರ್ಗೆ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಲೇಬೇಕು. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್. ಈ ಸಿನಿಮಾದಲ್ಲಿ ನಾವು ನೋಡ್ತಿರೋಂಗೆ ಸೆಟ್ಟಲ್ಲಿ ಯಾವ ಥರ ವರ್ಕ್ ಮಾಡ್ತಿದ್ರು ಅಂದರೆ, ಅಲ್ಲಿ ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟ್ ಮಾಡ್ತಾರೆ, ನಮಗೆ ಎಲ್ಲರಿಗೂ ಹೊಸಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ. ಈಸ್ ಬೀನ್ ಅ ಕಂಪ್ಲೀಟ್ ಪ್ಯಾಕೇಜ್. ಇದೊಂದು ಸಿನಿಮಾ ಐ ಥಿಂಕ್ ಅವ್ರು ಹೇಳ್ತಿರೋ ಹಾಗೆ ಒಂದು ಸೂಪರ್ ಹಿಟ್ ಸಿಕ್ತು ಅಂದರೆ ಪ್ರತಿಯೊಂದು ಐ ಥಿಂಕ್ ಇಂಡಸ್ಟ್ರಿಗೂ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೂ ಆ್ಯಂಡ್ ಆಲ್ಸೋ ಎಂಟೈರ್ ಟೀಮ್ಗೆ ಇಟ್ ವಿಲ್ ಬಿ ಅ ಬಿಗ್ ರೆಕಗ್ನಿಷನ್. ನಮ್ಮ ಪ್ರೆಸ್ ಮೀಡಿಯಾದವ್ರಿಗೆ ನಿಮಗೆ ವಿ ನೀಡ್ ಯುವರ್ ಸಪೋರ್ಟ್. ತುಂಬ ಥ್ಯಾಂಕ್ ಯು ಸೊ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸರ್. ಬಣ್ಣ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ತೀವಿ, ಬಟ್ ಸರ್ ಸಖತ್ ಇನ್ಪುಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಮತ್ತು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡೇ ಮಾಡಿದ್ವಿ. ತುಂಬ ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಸಖತ್ ಸಪೋರ್ಟಿವ್ ಆಗಿ ಏನು ಬೇಕೋ ಅದು ಎಷ್ಟು ಇನ್ಪುಟ್ ಕೊಡಬೇಕೋ ಅಷ್ಟು ಕೊಟ್ಟಿದ್ರು. ಅವ್ರಿಗೆ ಏನು ಬೇಕೋ ನಾವು ಕೊಟ್ಟಿದ್ವಿ ಅಂತ ನಾನು ಅನ್ಕೊತೀನಿ. ತುಂಬ ಥ್ಯಾಂಕ್ಸ್ ಸರ್, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾವನ್ನು ನಮ್ಮ ಹರೀಶ್ ಸರ್ ತುಂಬ ಚೆನ್ನಾಗಿ, ನಾನು ನಿರ್ಮಾಪಕ ಅನ್ನೋದು ಬಿಟ್ಟರೆ ಉಳಿದಿದ್ದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಹಾಕೊಂಡಿದ್ದಾರೆ. ನಮಗೆ ಹೊಸದು, ಆದರೆ ಏನಕ್ಕೂ ನನಗೆ ಪೂರ್ತಿ ನನಗೆ ಅಷ್ಟೊಂದು ಇದು ಮಾಡಿಕೊಡ್ತಾರಲ್ಲ, ಎಲ್ಲ ಜವಾಬ್ದಾರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರೇ ನಿರ್ಮಾಪಕ, ನಿರ್ದೇಶಕ ಮತ್ತು ನಟ ಎಲ್ಲ ಆಗಿರಬೇಕು. ಅಂಥದ್ರಲ್ಲಿ ನನಗೆ ಸ್ವಲ್ಪ ಬಂದು ಹೋಗೋದಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ, ಇದು ಮಾಡಿ ಅಲ್ಲಿ ಸಹಕಾರ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋ ಹೊರತು ಏನೂ ನನ್ನ ತಲೆ ಮೇಲೆ ಆಗಲಿಲ್ಲ. ಹಾಗಾಗಿ ಜವಾಬ್ದಾರಿ ಪೂರ್ತಿ ಅವರೇ ತಗೊಂಡಿದ್ರು. ಅದಕ್ಕೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ. ಮತ್ತು ಎಲ್ಲ ಈ ಸಿನಿಮಾ ತುಂಬ ನಮಗೆ ಚೆನ್ನಾಗಿ ಬಂದಿದೆ. ನೀವೆಲ್ಲರಿಗೂ ತಲುಪಿಸಿ ನೀವು ನೋಡಿ ಆರೈಸಬೇಕು ಅಂತ ನನಗೆ ಸದ್ದಲ್ಲಿ ಕೇಳ್ಕೊತೀನಿ. ರಾಜಶೇಖರ್ ಅವರೇ ಎಲ್ಲರಿಗೂ ನಮಸ್ಕಾರ. ನಾನೊಬ್ಬ ಡೈಲಾಗ್ ರೈಟರಾಗಿ ನಿಮಗೆಲ್ಲ ಆಲ್ರೆಡಿ ಪರಿಚಿತ ಇದ್ದೀನಿ. ಆದರೆ ಈ ಸಿನಿಮಾದಲ್ಲಿ ಬರವಣಿಗೆಯಲ್ಲಿ ನನ್ನದು ಪಾತ್ರ ಇಲ್ಲ. ನಾನು ಇದರಲ್ಲಿ ಒಂದು ಪಾತ್ರನ ಮಾಡಿದ್ದೀನಿ. ಅದಕ್ಕೆ ಕಾರಣ ಹರೀಶ್ ಸರು ನಾನು ನಿರ್ದೇಶನ ಮಾಡಿರೋಂಥ ಒಂದು ಸಿನಿಮಾದಲ್ಲಿ ನಟನೆ ಮಾಡಿದರು. ಸೊ ಆವಾಗ ಶೂಟಿಂಗ್ ಟೈಮಲ್ಲಿ ಅವರೊಂದು ಮಾತು ಹೇಳಿದರು ನನಗೆ, ಸರ್ ನೀವು ಹೇಳ್ಕೊಡೋದು ನಿಮ್ಮ ಟೈಮಿಂಗು ಎಲ್ಲ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಸೊ ನೆಕ್ಸ್ಟು ಇವಾಗ ನಿಮ್ಮ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಈಗ ನೆಕ್ಸ್ಟು ನಾನು ಡೈರೆಕ್ಷನ್ ಮಾಡಿದಾಗ ನೀವು ಆ್ಯಕ್ಟ್ ಮಾಡಬೇಕು ಅಂತ. ಓಕೆ ಸರ್ ಮಾಡೋಣ. ಅದು ಮಾತುಕತೆ ಆಗ್ಬಿಟ್ಟು ಅದು ನಮ್ಮ ಶೂಟಿಂಗಲ್ಲಿ ಆಗಿದ್ದು ಅಷ್ಟಕ್ಕೆ ಬಿಟ್ಟು ಖುಷಿ ಇದೆ. ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಅಭಿನಂದನ್ ದೇಶಪಾಂಡೆ ಅಂತ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರ್ತಿದ್ದೀನಿ. ಪ್ರಸಂಗ ಸೇರಿಸ್ಕೊಂಡು ಒಳ್ಳೆಯದಾಗಲಿ, ಒಳ್ಳೆ ಮಜಾ ಇದೆ ಸಿನಿಮಾದಲ್ಲಿ. ಆಲ್ ದ ಬೆಸ್ಟ್.